ತಮಿಳ್ ಕ್ಯಾಲೆಂಡರ್ ಪ್ರಕಾರ ಮೇ 4ರಂದು ತಮಿಳುನಾಡಿನಲ್ಲಿ ಅಗ್ನಿ ನಕ್ಷತ್ರ ಅಥವಾ ಗರಿಷ್ಠ ಬೇಸಿಗೆಯ ಶಾಖ ಪ್ರಾರಂಭವಾಗುತ್ತದೆ. ಅದೇ ದಿನದಂದು ತಮಿಳುನಾಡು ವಿಧಾನಸಭಾ ಚುನಾವಣೆಯ ಫಲಿತಾಂಶಗಳನ್ನು ಎಣಿಕೆ ಮಾಡಲಾಗುತ್ತದೆ ಮತ್ತು ಮುಂದಿನ 5 ವರ್ಷಗಳ ಕಾಲ ತಮಿಳುನಾಡನ್ನು ಯಾರು ಆಳಲಿದ್ದಾರೆ ಎಂಬುದು ಆ ದಿನದಂದು ನಮಗೆ ತಿಳಿಯಲಿದೆ. ಆದರೆ ಅದಕ್ಕೂ ಬಹಳ ಮುಂಚೆಯೇ ತಮಿಳುನಾಡಿನಲ್ಲಿ ರಾಜಕೀಯ ಕಾವು ಉತ್ತುಂಗಕ್ಕೇರುವ ನಿರೀಕ್ಷೆ ಇದೆ. ಯಾಕೆಂದರೆ ತಮಿಳುನಾಡಿನಲ್ಲಿ ಮತದಾನ ಏಪ್ರಿಲ್ 23ರಂದು ನಡೆಯಲಿದೆ. ಅದು ನೆರೆಯ ರಾಜ್ಯಗಳಾದ ಕೇರಳ ಹಾಗೂ ಪುದುಚೇರಿಯಲ್ಲಿ ಮತದಾನ ನಡೆದ ಸುಮಾರು 14 ದಿನಗಳ ನಂತರ. ಸಾಮಾನ್ಯವಾಗಿ ಭೌಗೋಳಿಕ ಸಾಮೀಪ್ಯ ಮತ್ತು ಆಡಳಿತಾತ್ಮಕ ಕಾರಣಗಳಿಂದಾಗಿ ಕೇರಳ, ಪುದುಚೇರಿ ಮತ್ತು ತಮಿಳುನಾಡು ಏಕಕಾಲದಲ್ಲಿ ಮತದಾನ ನಡೆಸುತ್ತವೆ. ಆದರೆ ಈ ಬಾರಿ ಈ ದಕ್ಷಿಣದ ಸಮೂಹವನ್ನು ವಿಭಜಿಸಲಾಗಿದೆ. ವಾಸ್ತವವಾಗಿ ಪುದುಚೇರಿ ಹಾಗೂ ಕೇರಳದಲ್ಲಿ ನಾಮಪತ್ರ ಸಲ್ಲಿಕೆ ತಕ್ಷಣವೇ ನಡೆಯಲಿದೆ ಮತ್ತು ತಮಿಳುನಾಡಿನಲ್ಲಿ ನಾಮಪತ್ರ ಸಲ್ಲಿಕೆಯು ಮಾರ್ಚ್ 30ರಂದು ಪ್ರಾರಂಭವಾಗುತ್ತದೆ. ಅಂದರೆ ಪ್ರಮುಖ ರಾಜಕೀಯ ಪಕ್ಷಗಳಿಗೆ ಹಾಗೂ ಅವುಗಳ ಮೈತ್ರಿಕೂಟದ ಪಾಲುದಾರರಿಗೆ ಸೀಟು ಹಂಚಿಕೆಯನ್ನು ಅಂತಿಮಗೊಳಿಸಲು ಕನಿಷ್ಠ 2 ವಾರಗಳ ಸಮಯವಿದೆ. ಯಾವ ಪಕ್ಷ ಎಲ್ಲಿಂದ ಸ್ಪರ್ಧಿಸಲಿದೆ ಮತ್ತು ಅಭ್ಯರ್ಥಿಗಳು ಯಾರು? ಇದಕ್ಕೆ ಬಹಳಷ್ಟು ಚೌಕಾಸಿ ಮತ್ತು ಮಾತುಕತೆ ಕೂಡ ಬೇಕಾಗುತ್ತದೆ. ಈ ಸಂಪೂರ್ಣ ಸನ್ನಿವೇಶದಲ್ಲಿ ನಾವು ನೋಡುತ್ತಿರುವುದೇನೆಂದರೆ ಡಿಎಂಕೆ ಮೈತ್ರಿಕೂಟವು ತನ್ನ ಮೈತ್ರಿಕೂಟದ ಪಾಲುದಾರರೊಂದಿಗೆ ಏನು ಹಂಚಿಕೊಳ್ಳಲಿದೆ ಎಂಬುದನ್ನು ಹೆಚ್ಚು ಕಡಿಮೆ ಅಂತಿಮಗೊಳಿಸಿದೆ. ಆದರೆ ಬಿಜೆಪಿ ಹಾಗೂ ಎಐಎಡಿಎಂಕೆ ಮತ್ತು ಇತರ ಪಾಲುದಾರರ ಎನ್ಡಿಎ ಮೈತ್ರಿಕೂಟವು ಇನ್ನೂ ಮೊದಲ ಹೆಜ್ಜೆಗಳನ್ನು ಇಡಬೇಕಿದೆ. ವರದಿಗಳ ಪ್ರಕಾರ ಟಿಟಿವಿ ದಿನಕರನ್ ಅವರ ಎಎಂಎಂಕೆ ಪಕ್ಷವು ಎಐಎಡಿಎಂಕೆಯೊಂದಿಗೆ ಮಾತುಕತೆ ನಡೆಸುವುದಕ್ಕಿಂತ ಹೆಚ್ಚಾಗಿ ಬಿಜೆಪಿಯೊಂದಿಗೆ ಮಾತುಕತೆ ನಡೆಸಲು ಇಚ್ಛಿಸುತ್ತದೆ ಎಂದು ಹೇಳಿದೆ. ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಲು ಇನ್ನೂ ಸಮಯವಿದ್ದರೂ ಈ ದೀರ್ಘ ಪ್ರಚಾರದ ಅವಧಿಯು ಬಹುಶಃ 2 ಅಥವಾ 3 ಪರಿಣಾಮಗಳನ್ನು ಹೊಂದಿರುತ್ತದೆ ಎಂದು ರಾಜಕೀಯ ವಿಶ್ಲೇಷಕರು ಬೆಟ್ಟು ಮಾಡುತ್ತಾರೆ. ಎನ್ಡಿಎ ಈ ಅವಧಿಯನ್ನ ಟಿವಿಕೆಯನ್ನ ತಮ್ಮ ಮೈತ್ರಿಕೂಟಕ್ಕೆ ಸೇರಲು ಮನವೊಲಿಸಲು ಬರೆಸಿಕೊಳ್ಳುತ್ತದೆ ಎಂದು ಡಿಎಂಕೆ ಮತ್ತು ಅದರ ಮಿತ್ರ ಪಕ್ಷಗಳು ಶಂಕಿಸಿವೆ. ಸಿಬಿಐ ಮುಂದೆ 3ನೇ ಬಾರಿಗೆ ಹಾಜರಾದ ನಂತರವೂ ವಿಜಯ್ ಇಲ್ಲಿಯವರೆಗೆ ಸಹಕರಿಸಿಲ್ಲ. ವಾಸ್ತವವಾಗಿ ಅವರು ತೆರೆದ ವಾಹನದಲ್ಲಿ ನಾಟಕೀಯವಾಗಿ ಆಗಮಿಸಿ ಜನಸಮೂಹಕ್ಕೆ ಕೈ ಬೀಸಿದರು. ಜನಸಮೂಹ ಮತ್ತು ಅವರ ಅಭಿಮಾನಿಗಳು ಅವರನ್ನು ಸುಲಭವಾಗಿ ಮುತ್ತಿಕೊಳ್ಳುವ ತಮಿಳುನಾಡಿನಲ್ಲಿ ಹೀಗಾಗುವುದನ್ನು ಊಹಿಸಿಕೊಳ್ಳುವುದೇ ಬಹಳ ಕಷ್ಟ. ಆದರೆ ಹೌದು, ತಾನು ಹೆದರಿ ಬಗ್ಗುವುದಿಲ್ಲ ಮತ್ತು ತನಗೂ ಭಯವಿಲ್ಲ ಎಂದು ಸೂಚಿಸಲು ಅವರು ಬಹುಶಃ ಆ ರೀತಿಯ ಸನ್ನೆ ಮಾಡಿದರು. ಆದ್ದರಿಂದ ಮುಂದಿನ 38 ದಿನಗಳಲ್ಲಿ ಬಹಳಷ್ಟು ಕೋಲಾಹಲ ಏಳುವುದನ್ನು ನಿರೀಕ್ಷಿಸಿ ಮತ್ತು ನಾವು ಈ ಎಲ್ಲದರ ಮಧ್ಯದಲ್ಲಿದ್ದು ನಿಮಗೆ ಎಲ್ಲ ವಿದ್ಯಮಾನಗಳ ಜೊತೆಗೆ ವಿಶ್ಲೇಷಣೆಯನ್ನು ತಲುಪಿಸುತ್ತೇವೆ.